ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ತಮ್ಮ ಹೆಸರು? ಅಶೋಕ್ ಕುಮಾರ್. ಓಕೆ, ಏನಾಗಿತ್ತು ಸರ್ ನಿಮಗೆ? ಕಾಲಿಲ್ಲ ಗ್ಯಾಂಗ್ರಿಂಗ್ ಆಗಿತ್ತು. ಓಕೆ. ಹಾಸ್ಪಿಟ್ಲಲ್ಲಿ ಗ್ಯಾಂಗ್ರಿಂಗ್ ಆಗಿತ್ತು. ಅಲ್ಲಿ ಟ್ರೀಟ್ಮೆಂಟ್ ತೊಗೊಂಡೆ. ಯಾರು ಕೊಡಿಸಿ ಟ್ರೀಟ್ಮೆಂಟು? ನಾನೇ ಮಾಡಿಸಿದೆ. ಹಾಂ. ಆದರೆ ದುಡ್ಡಿನ ಅವಶ್ಯಕತೆ ಬೇಕಿರಲಿಲ್ಲ. ಆದರೆ ಪಕ್ಕದಲ್ಲಿ ಒಬ್ಬರು ಯಾರೂ ಇರಲಿಲ್ಲ. 500 ರೂಪಾಯಿ ಕೊಟ್ಟೆ ಒಂದು ಪೊಂಗಲ್ ತೊಗೊಂಬರೋದಕ್ಕೆ. ಮಾರನೇ ದಿವಸ ರಾತ್ರಿ ತೊಗೊಂಡ್ಬಂದವನು. ಅಲ್ಲಿಗೆ ದುಡ್ಡು ಕೆಲ್ಸಕ್ಕೆ ಬರಲಿಲ್ಲ, ಸಂಬಂಧಗಳು ಕೆಲ್ಸಕ್ಕೆ ಬರ್ತು. ಜೊತೆಗೆ ಯಾರಾದರೂ ಒಬ್ರು ಇರಬೇಕು. ಹಾಸ್ಪಿಟಲ್ ಯಾರೋ ಒಬ್ರು ಇರ್ಬೇಕು. ಯಾರು ಬರಲ್ಲ. ಯಾರಿಗೆ ಒಂದು ಕೊರೋನಾ ಬರಲಿಲ್ಲ, ಡಾಕ್ಟ್ರೇ ಬರಲಿಲ್ಲ. 15-20 ದಿವಸ ಡಾಕ್ಟ್ರೇ ಬರಲಿಲ್ಲ. ಕಾಲು ಇಲ್ಲಿಗಿದ್ದು ಇಲ್ಲಿವರೆಗೂ ಗ್ಯಾಂಗ್ರಿಂಗ್ ಆಯಿತು. ಡಾಕ್ಟ್ರ್ ಬಂದು ಸಾರಿ ಅಂತ ಕೇಳಿದ್ರು. ಏನು ಮಾಡ್ತೀರಿ? ನಿಮ್ಮದು ಊರು ಯಾವುದು? ಬೆಂಗಳೂರು ಯಾವ ಏರಿಯಾ? ಕಬ್ಬನ್ಪೇಟೆನಾ? ಅಲ್ಲಿ ಸ್ವಂತ ಮನೆ ಏನಿದೆಯಾ? ನಮ್ಮ ತಾತ ಚೆನ್ನಾಗಿದ್ದವ್ರು ಈಗಲೂ ಅವ್ರ ಫ್ಯಾಮಿಲಿ 50 ವರ್ಷದ ಕೆಳಗಡೆ 7 ಮನೆ ಇತ್ತು. 5 ಅಂತಸ್ತು ಬಿಲ್ಡಿಂಗ್ ಕಟ್ಟಿದ್ದು ಫಸ್ಟ್ ನಾವೇ ಕಬ್ಬನ್ಪೇಟೆಯಲ್ಲಿ 50 ವರ್ಷಕ್ಕೆ. 72. ಈಗೆಲ್ಲ ಯಾರಿದ್ದಾರೆ ಅದರಲ್ಲಿ? ಸರ್ ನಮ್ಮ ಕಾಂದ ದೊಡ್ಡದು. 44 ಜನ ಮೊಮ್ಮಕ್ಕಳು ನಮ್ಮ ತಾತಂಗೆ. ನಾನು 42ನೇವನು. ಆ 44 ಜನದಲ್ಲಿ ಒಬ್ಬರು ನೋಡಲಿಲ್ಲ ನಿಮ್ಮನ್ನು? ಯಾರು ಸರ್ ನೋಡ್ತಾರೆ? ದುಡ್ಡ ಇವತ್ತು ಸಂಬಂಧ ದುಡ್ಡಲ್ಲ, ದುಡ್ಡು ಸಂಬಂಧ ಇವತ್ತು. ಅವ್ರು ಯಾವ ಕೆಲಸನಾಗಿರ್ಬೋದು, ಏನಾಗಿರ್ಬೋದು, ದುಡ್ಡು ಆಯ್ತಾ ಅಷ್ಟೇ ಕೆಲಸ ಆಗುತ್ತೆ. ಅವನು ನಮ್ಮ ಸಂಬಂಧ ಫ್ರೆಂಡ್, ಅವನು ನನ್ನ ಫ್ರೆಂಡು. ಕಾಲ ಹಂಗೆ ಹೋಗ್ಬಿಟ್ಟಿದೆ. ನಿಮಗೆ ಮದುವೆ ಆಗಿತ್ತಾ? ಮದುವೆ ಆಗಿಲ್ಲ ಸರ್. ಮದುವೆ ಆಗಿಲ್ಲ. ನೀವು ಕೆಲಸ ಏನು ಮಾಡ್ತಿದ್ರಿ? ಸರ್ ಸ್ಯಾರಿ ಡಿಸೈನರು. ನಿಮ್ಮದೇ ಫ್ಯಾಕ್ಟ್ರಿ ಇತ್ತಾ? ಫ್ಯಾಕ್ಟ್ರಿ ಇಲ್ಲ ಸರ್, ಈ ಸ್ಯಾರಿ ಬಾರ್ಡ್ರ್ ಬರ್ತಿದ್ದಲ್ಲ ಆ ಡಿಸೈನ್ ಮಾಡೋದು. ನಿಮಗೆ ಇದು ಪ್ರಾಬ್ಲಮ್ ಯಾವಾಗಿಂದ ಶುರು ಆಯಿತು? ಇದು ಪ್ರಾಬ್ಲಮ್ ಒಂದು 5 ವರ್ಷದಿಂದ ಶುರುವಾಯಿತು. 5 ವರ್ಷ. ಏನಕ್ಕೆ ಇದು ಆಯಿತು ಅಂದರೆ ಸ್ವಯಂಸ್ಕೃತ ಅಪರಾಧ ನಂದು, ಬೇರೆಯವ್ರದ್ದಲ್ಲ. ಏನು ಮಾಡ್ಕೊಂಡ್ರಿ? ಶುಗರ್ ಇತ್ತು ಅಂತ ಗೊತ್ಕೊಂಡು ಯಾರು ಟ್ರೀಟ್ಮೆಂಟ್ ತೊಗೊಳ್ತಿರಲಿಲ್ಲ. ಯಾಕೆ? ಸಾಲದ ಒತ್ತಡ ಇದ್ದಾಗ ಸಾಲಗಾರ ತಲೆ ತಪ್ಪಿಸ್ಕೊಂಡು ಓಡಾಡಬೇಕು. ಅವಾಗ ಏನಾಗುತ್ತೆ, ಮನುಷ್ಯನಿಗೆ ಒತ್ತಡ ಜಾಸ್ತಿ ಆಗ್ತದೆ. ಸಾಲ ಯಾಕೆ ಮಾಡಿದ್ರಿ ಸರ್? ಸಾಲ ಮಾಡಿದ್ರೆ ಯಾರಿಗಾರ ಇವತ್ತು? ಅಲ್ಲಲ್ಲ, ಸಾಲ ಮಾಡೋಕ್ಕೆ ಏನೋ ಪರ್ಟಿಕ್ಯುಲರ್ ಏನೋ ಬಿಸ್ನೆಸ್ ಮಾಡಿದ್ರು ಇಲ್ಲ ಅಂದರೆ ಆಯಿತು. ಅದೇ ಕೇಳಿದೆ. ಏಜೆನ್ಸಿ ಇತ್ತು, ಒಂದು 20 ಲಕ್ಷ ಲಾಸ್ ಆಯಿತು. ಅವಾಗ ಏನಾಗುತ್ತೆ, 10 ಜನ ಬಿಸ್ನೆಸ್ ಬೆಳೆಸ್ಬೇಕಂದ್ರೆ ಒಂದು ಕಾರ್ ತೊಗೊಳೋದಾಗಲಿ, ಏನೋ ಒಂದು EMI ಕಟ್ಟೋದಾಗಲಿ ಏನೋ ಇರ್ತಿತ್ತೆ. ಚೆನ್ನಾಗಿದ್ದಾಗ ನಮ್ಗೆ ಆನೆ ಬಲ ಇರ್ತಿತ್ತೆ. ಅಂದರೆ ದುಡ್ಡಿದ್ದಾಗ ಕೋತಿಗಳಾಗ್ಬಿಡ್ತೀವಿ, ದುಡ್ಡಿಲ್ದಾಗ ಮನುಷ್ಯರಾಗ್ತೀವಿ. ಇವಾಗ ಇಲ್ಲಿ ಬಂದಮೇಲೆ ನಾನು ಮನುಷ್ಯರಾಗಿದ್ದೀನಿ. ಆಚೆ ಇದ್ದಾಗ ದುಶ್ಚಟಗಳು ಜಾಸ್ತಿ ಇರ್ತವೆ. ಅಂಥ ದುಶ್ಚಟನ ಕಮ್ಮಿ ಮಾಡಿದವರು ಯೋಗೇಶ್ ಅಣ್ಣ. ಇಲ್ಲಿ ಒಂದು ಹೊಲ ಇಲ್ಲ, ಯಾವುದೇ ಆಗಲಿ ಹೊಟ್ಟೆ ತುಂಬ ಊಟ ಕೊಡ್ತಾರೆ, ಹೊಟ್ಟೆ ತುಂಬ ನಿದ್ದೆ ಕೊಡ್ತಾರೆ. ನಮ್ಗೆ ಏನು ಬೇಕು ಬೆಳಗ್ಗೆ ಬರ್ತಾರೆ, ಎಲ್ಲರೂ ಒಂದು ರೌಂಡು ವಿಚಾರಿಸ್ಕೊಂಡು ಹೋಗ್ತಾರೆ. ಯಾರಿಗೇನು ಕಾಯಿಲೆ ಇದೆ ಏನಿಲ್ಲ ವಿಚಾರಿಸ್ಕೊಂಡೋಗಿ ಏನು ಬೇಕು. ನಾವು ಮನೆಯಲ್ಲಾದರೆ ಒಂದು ಹಾಸ್ಪಿಟ್ಲಿಗೆ ಯಾರಿಗೂ ಕೈಯಾಗ ಕಾಲು ಹಿಡಿಬೇಕು, ಹಾಸ್ಪಿಟ್ಲಿಗೆ ಕರ್ಕೊಂಡೋಗ್ರಿ ಅಂತ. ಇಲ್ಲ, ಅದು ಇಲ್ಲ, ಕಾರ್ ಇದೆ, ಆಂಬುಲೆನ್ಸ್ ಏನು ಬೇಕು ಇಮ್ಮಿಡಿಯೇಟಾಗಿ ಕರ್ಕೊಂಡೋಗ್ತಾರೆ. ರಾತ್ರಿ 12 ಗಂಟೆ ಅಲ್ಲಿ ಸೀರಿಯಸ್ ಆಯ್ತು, ಇಮ್ಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ನಮ್ಗೆ ಇಲ್ಲೇ ಬಂದ ಮೇಲೆ ಏನಕ್ಕೆ 24/7 ಅಣ್ಣ ಕೆಲಸ ಮಾಡ್ತಾರೆ. ಅಣ್ಣ ಇಲ್ಲಾದ್ರೂ ಅಕ್ಕ ಮಾಡ್ತಾರೆ. ಇಲ್ಲಿ ಯಾವಾಗ ಬಂದಿದ್ದು ನೀವು? ನಾವು ಬಂದು 3 ವರ್ಷ ಆಯ್ತು. ಹೇಗೆ ಬಂದ್ರಿ ನೀವು ಇಲ್ಲಿ? ನಾನು ಬರಬೇಕು ಅಂದರೆ ಹಾಸ್ಪಿಟ್ಲಲ್ಲಿ ಡಿಸ್ಚಾರ್ಜ್ ಅಂತ ಹೇಳಿದ್ರು. ಕರ್ಕೊಂಡು ಹೋಗೋರು ಯಾರೂ ಇಲ್ಲ. ಅಂದರೆ ಕಾಲ್ ಡಿಸ್ಚಾರ್ಜ್ ಆಪ್ರೇಷನ್ ಆದ್ಮೇಲೆ ಯಾರೂ ಇಲ್ಲ. ಒಬ್ಬ ಕಳ್ಳ ನನ್ನ ಕರ್ಕೊಂಡೋಗಿ ಕಾಡಲ್ಲಿಟ್ಟ. ಅಂದರೆ ಕಳ್ಳನಿಗೆ ಒಂದು ನಿಯತ್ತು ಅನ್ನೋದಿತ್ತು. ಒಂದು ಕಳ್ಳ ಆದ್ರೂ ಅವನಿಗೆ ಮಾನವತೆಯಿಂದ ನನ್ನ ಕರ್ಕೊಂಡೋಗಿ ಅವ್ನು ಕಾಡಲ್ಲಿಟ್ಟ. ಅವ್ನು ಇರೋ ಜಾಗ ಅವ್ರ ಪರಿಸ್ಥಿತಿ, ಅವ್ರ ತೋಟದಲ್ಲಿ. ಅವ್ನು ಇರೋ ಜಾಗದಲ್ಲಿ ಇಟ್ಟಿದ್ದೆ ನಿಮ್ಮನ್ನ? ಅವ್ರ ತೋಟದಲ್ಲಿ. ಅಂದರೆ ಅವನು ಮಾನವತೆ ಬಂತು, ಒಬ್ಬ ಕಳ್ಳನಿಗೆ ಮಾನವತೆ ಬಂತು. ಇಲ್ಲಿ ಸಂಬಂಧಿಗಳಿಗೆ ಮಾನವತೆ ಬರಲಿಲ್ಲ. ನನಗೆ ಬಂದಿದ್ದು ಅಕ್ಕ ಮಾತ್ರ ಬಂದಿದ್ದು. ಅವರು ಲಾಸ್ಟ್ ಇಯರ್ ತೀರೋದು. ಪರಿಸ್ಥಿತಿ ನಾವು ಯಾರನ್ನೂ ಬೈಕೊಳ್ಬಾರ್ದು. ಅಣ್ಣ ಆಗಲಿ ತಮ್ಮ ಆಗಲಿ, ಯಾಕೆ ಅವ್ರವ್ರ ಮನೆಗಳು ಪ್ರಾಬ್ಲಮ್ಸ್ ಇವತ್ತು ಆಗಿದೆ. ಕಬ್ಬನ್ಪೇಟೆಲ್ಲಿ 50,000 ರೂಪಾಯಿದು ಜೀವನ ಮಾಡೋಕ್ಕಾಗಲ್ಲ. ಆಗುತ್ತಾ? ಆಗಲ್ಲ. ಅದ್ರ ಏನು ಮಾಡ್ತಾರೆ, ಫಸ್ಟು ಅವ್ರ ಮನೆ ನೋಡ್ಕೊತಾರೆ, ಆಮೇಲೆ ತಮ್ಮದಿರು ನೋಡ್ಕೊತಾರೆ. ಸಂಬಂಧಗಳು 25 ವರ್ಷ 30 ವರ್ಷಕ್ಕೆ ಎರಡು ಹೊರಟೋಯ್ತು. ಅರ್ಥ ಆಯ್ತಾ? ಅವಾಗ ಸಂಬಂಧ ಅಂದ್ರೆ ನಮ್ಮ ಚಿಕ್ಕಪ್ಪ ಮಗ, ನಮ್ಮ ದೊಡ್ಡಪ್ಪನ ಮಗ, ಒಂದು ಮದುವೆ 1 ತಿಂಗಳು ಬೇಕಾಯಿತು.
ಈಗ ತಮ್ಮನ ಮಕ್ಕಳದು ಅಣ್ಣನ ಮಕ್ಕಳದು ಮದುವೆ ಅಂದ್ರೆ ಸಾಯಂಕಾಲ 5 ಗಂಟೆ ರೆಡಿ ಆಗ್ತಾರೆ, ರಿಸೆಪ್ಷನ್ 6 ಗಂಟೆ ಅವಾಗ ರೆಡಿ ಆಗ್ತಾರೆ. ಯಾರೋ ಗೆಸ್ಟ್ ಬಂದಾಗ ಬರ್ತಾರೆ. ಬರೋದೇನಕ್ಕೆ ಅವ್ನು ಹಿಂಗೆ ಮಾಡೋನೆ ಇವ್ನು ಹಿಂಗೆ ಮಾಡೋನೆ. ಊಟ ಚೆನ್ನಾಗೈತಾ? ತುಪ್ಪದನ್ನೇ ಇಕ್ಲಿ, ಯಾರ ತಲೆ ಮೇಲೆ ಕೈ ಇಕ್ಕಿದ್ನೋ ಅದಕ್ಕೆ ಹಿಂಗೆ ಮಾಡೋನೆ ಅಂತಾರೆ. ನಿಜ ಅದು. ಅಷ್ಟೇ ತಾನೆ? ಇಲ್ಲ ಏನೋ ಚೆನ್ನಾಗಿಲ್ಲ ಪಿಕ್ನಾಸಿ ನನ್ನ ಮಗನ ಅಷ್ಟು ದುಡ್ಡಿಕೊಂಡು ಏನು ಮಾಡ್ಸಿಲ್ಲ ಅಂತಾರೆ. ಹೆಂಗೆ ಮಾಡಿದ್ರು ಕಷ್ಟನೇ. ಹೌದೌದು. ಕಾಲ ಹಂಗೆ ಹೋಗ್ತಾ ಇತ್ತು. ಏನು ಮಾಡ್ತಾರೆ ಅಂದರೆ ನೀವಾಗೆ ಬಂದಿದ್ದ ಇಲ್ಲಿಗೆ ಹೆಂಗೆ? ಇಲ್ಲಿ ಅದನ್ನು ಹೇಳಲ್ಲ, ಅವ್ರದ್ದು ಸ್ವಲ್ಪ ಅಣ್ಣ ತಮ್ಮ ಪ್ರಾಬ್ಲಮ್ ಆಯಿತು. ಹಾಂ, ಅಲ್ಲಿ ಇಡೀ ಕಾಡಲ್ಲಿ ಒಂಟಿ ಮನೇಲಿ ಒಬ್ಬನೇ ಇರ್ತಾಯಿದ್ದೆ. ಓಕೆ. ರಾತ್ರಿ ದೇವ್ಗಳು ಬರೋದು, ಚಿಟ್ಟೆಗಳು ಬರೋದು. ದೇವ್ಗಳು ನೋಡಿದ್ದೀರಾ? ಸರ್ ಅವ್ನು ನೋಡಿದ್ವಿ, ಕಾಣಿಸಿತ್ತು. ಕಾಣಿಸ್ತಿದ್ದ? ದೇವರು ಇದ್ದಾರೆ, ದೇವನೂ ಇದೆ. ದೆವ್ವನೂ ಇದೆ. ನೋಡ್ರಿ, ಇದು ದೇವರು ಷಣ್ಮಕ್ಕನಿಗೆ ತಿರುನಲ್ಲಾರಲ್ಲಿ ಅಲ್ಲಿ ಬೈದಿದ್ದೆ, ಸಂಸ್ಕೃತ ಮತ್ತಲ್ಲಿ ಬೈದಿದ್ದೆ. ಹಾಂ ಹಾಂ ಹಾಂ. ಇದೇ ಕಾಲಲ್ಲಿ ಉಳಿತೀನಿ ಅಂತ ಹೇಳಿದ್ದೆ. ಏನೈತೆ ನನಗಿಲ್ಲ ಮದ, ಆ ಟೈಮು ವಯಸ್ಸು 25 ವಯಸ್ಸು ಮದ. ಅದೇ ಕಾಲದಲ್ಲಿ ಗರ್ಭಗುಡಿಯಲ್ಲಿ ಕಾಲಿಕ್ಕಿದ 20 ಗ್ರಾಮ್ ಚಿನ್ನ ಸಿಕ್ತು, ಗೋಲ್ಡ್. ಒಬ್ಬರು ಉಂಡಿಗೆ ಹಾಕೊಂಡ್ರು, ಚಿನ್ನ ಸಿಕ್ಬಾರ್ದು. ಚಿನ್ನ ಸಿಕ್ಕರೆ ದರಿದ್ರ, ಬೆಳ್ಳಿ ಸಿಕ್ಕರೆ ಅದೃಷ್ಟ. ನಾನು ಅರ್ಧ ದಾನ ಮಾಡಿದೆ. ದಾನ ಅಂದರೆ ನಮ್ಮ ದೊಡ್ಡಪ್ಪನ ಮಗನ ಹೋಟ್ಲು ಸ್ವಲ್ಪ ಇದಾಗಿತ್ತು, ಅವ್ರು ದಾನ ಮಾಡಿದೆ. ಇನ್ನರ್ಧ ನಾನು ಬೆಳೆಸ್ಕೊಂಡೆ. ಆವತ್ತಿಂದ ಜೀವನ 4 ಮೆಟ್ಲು ಹಾಕ್ತೀನಿ, 4 ಮೆಟ್ಲು ಇಳಿತೀನಿ. ಲಕ್ಷಾಂತರ ರೂಪಾಯಿ ನೋಡಿದೆ. ದುಡ್ಡೆಲ್ಲ ನೋಡಿದ್ದೀರಾ? ದುಡ್ಡು ಕೊರತೆನೇ ಇರಲಿಲ್ಲ. ಗೊಬ್ಬರ 20 ವಾರಕ್ಕೆ 15,000 ರೂಪಾಯಿ ಸಂಪಾದನೆ ನನಗೆ. ಆದರೆ ನೆಮ್ಮದಿ ಇರ್ತಾ ಇರಲಿಲ್ಲ. ಒಂಟಿ ಜೀವನ ಭಾಳ ಕಷ್ಟ. ಎಲ್ಲಿಂದ ಬೆಳಗಿಂದ ರಾತ್ರಿ ಎಲ್ಲಿ ಬೇಕಾದ್ರೆ ದುಡ್ಡು ಖರ್ಚು ಮಾಡ್ಬೋದು. ರಾತ್ರಿ ಅಂತ ಮನೇಲಿ ಮಲ್ಕೊಂಡಾಗ ಹೆಂಡತಿ ಅಂತ ಇರಬೇಕು, ಅದೇ ಜೀವನ. ಅದು ಹೆಂಡತಿ ಮಕ್ಕಳಿದ್ರೆ ಅದೇ ನೆಮ್ಮದಿ. ಈಗ ಹೇಳ್ರಿ, ನಿಮ್ಮ ಮದುವೆಗೆ ಆಗಿಲ್ಲ? ಅಲ್ಲ, ಈಗ ನೀವೇನೋ ಮದುವೆ ಆಗಬೇಕು, ಮದುವೆ ಆದರೆ ಜೀವನ ಅಂತ ಹೇಳ್ತಾರೆ. ಕೆಲವು ಮದುವೆ ಆದರೆಲ್ಲ ಬೇರೆ ಆಗ್ತಿದ್ರಲ್ಲ, ಅದಕ್ಕೇನು ಹೇಳ್ತೀರಾ? ಸರ್ ಅಂದರೆ ಕಾಲ ಪರಿಸ್ಥಿತಿ ಹಂಗೆ ಆಗ್ತಾಯಿದೆ ಸರ್. ಕೇಳದ್ನಲ್ಲ, ಮೊದಲು 10 ಜನ ಮಕ್ಕಳು ಸಾಕ್ತಾಯಿದ್ರಂತೆ, ಇವಾಗ ಒಂದು ಮಗು ಸಾಕಾಗ್ತಾ ಇಲ್ಲ. ಪರಿಸ್ಥಿತಿ ಏನು, ಬೆಲೆ ಏರಿಕೆ ಆಗಿದೆ. ಅಲ್ಲ, ಇನ್ನೊಂದು ಗಾದೆ ಇದೆ, ಹೇಳಿ. ಇರೋನಿಗೆ ಇಲ್ದಿರೋ ಚಿಂತೆ ಅಂತೆ, ಇಲ್ದಿರೋನಿಗೆ ಇರೋ ಚಿಂತೆ ಅಂತೆ. ಇದು ಯಾವ್ದು ಸರಿ ಹಂಗಾದ್ರೆ? ಅಂದರೆ ಹೇಳ್ತೀನಿ ಕೇಳ್ರಿ, ಕೊಟ್ಟಿದ್ದು ತನಗೆ ಅಂತೆ, ಬಚ್ಚಿಕ್ಕಿದ್ದು ಪರರಿಗೆ ಅಂತೆ. ಅಂದರೆ ಇದಕ್ಕೆ ಅರ್ಥ ಏನು ಗೊತ್ತಾ? 4 ಜನಕ್ಕೆ ಉಪಕಾರ ಮಾಡಿದರೆ ದೇವ್ರು ಎಲ್ಲೋ ಒಬ್ಬನ ತಲೆ ಕಾಯ್ತಾರೆ. ಯಾರೋನಾಗ್ಬರು, ನಿಮ್ಗೆ ಉಪಕಾರ ಮಾಡಿದ್ದೀನಿ ನೀವೇ ಮಾಡ್ಬೇಕಂತದ್ದೇನಿಲ್ಲ. ಯಾರೋ ಬೇರೆ ಮುಖಾಂತರ ದೇವ್ರಲ್ಲಿ ಕೊಡ್ತಾನೆ, ಊಟ ಕೊಡ್ತಾನೆ. ನನ್ನ ಜೀವನದಲ್ಲಿ 3 ಸರಿ ಉಪವಾಸ ಇದ್ದೀನಿ ಅಷ್ಟೇ, ಚಿಕ್ಕ ವಯಸ್ಸಿಂದ ಇವತ್ತವರೆಗೂ ದೇವ್ರು ಚೆನ್ನಾಗಿ ಕೊಟ್ಟಿದ್ದಾನೆ. ಆದರೆ ನಮ್ಮ ದುರಹಂಕಾರ ಐತೆ ಒಳಗಡೆ. ನಾನು ಅನ್ನೋದು ಒಂದು ಪದ ಇರ್ತಿತ್ತು ನೋಡ್ರಿ, ಅದು ನಮ್ಮನ್ನು ಹಾಳು ಮಾಡ್ತೈತೆ. ಓಕೆ, ಇಲ್ಲಿಗೆ ಬಂದಮೇಲೆ ಹೇಗಿದ್ದೀರಾ ಈಗ? ಇಲ್ಲಿ ಎಷ್ಟು ಬಂದು ಸುಧಾರಿಸಿರಿ ಈಗ ಈ ಆಶ್ರಮಕ್ಕೆ ಬಂದಮೇಲೆ? ಸರ್ ನಾನು ಗುಂಡ್ಕಲ್ಲಿದ್ದಂಗೆ ಇದ್ದೀನಿ. ಗುಂಡ್ಕಲ್ಲಿದ್ದಂಗಿದ್ದೀರಾ? ಏನಾದ್ರು ಇನ್ನೂ ಹೇಳಬೇಕಾ? ಇನ್ನು ಬೇಡ, ಸಾಕು ಸಾಕು. ಓಕೆ, ಇನ್ನೊಂದು, ನಿಮ್ಮ ಯೋಗೇಶ್ ಅಣ್ಣವರು ಒಂದು ದೊಡ್ಡ ಕಾರ್ಯ ಕೈ ಹಾಕ್ತಾ ಇದ್ದಾರೆ. ಹಾಂ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಸರ್ ಅದ್ರ ಬಗ್ಗೆ ಹೇಳ್ಬೇಕಂದ್ರೆ, ಈಗಿನ ಕಾಲ ಜನಕ್ಕೆ ದೇವರೇ ಬಂದ್ರೂ ಚುಚ್ತಾರೆ, ದೇವ್ರು ನಿಜವಲ್ಲ ಇದಾನ ಇಲ್ಲ ಅಂತ. ಇನ್ನು ಯೋಗೇಶಿಂಗ್ ಪರೀಕ್ಷೆ ಮಾಡೋದು, ಯೋಗೇಶಿಂಗ್ ಬಿಡ್ತಾರ, ಏನೋ ಮಾಡ್ತಾನೆ, ಕಾಸು ಏನೋ ಹೊಡಿತಾನೆ. ಅದು ಪ್ರಾಕ್ಟಿಕಲ್. ಇವಾಗ ಆಶ್ರಮ ಅಂದಮೇಲೆ 4 ಗಾಡಿ ಇರ್ತವೆ, ಓಡಾಡಬೇಕು, ಏನೋ ತರಬೇಕು, ಆ ಮೆಡಿಷನ್ಗೆ ಹೋಗ್ಬೇಕು, ಏನೋ ಒಂದು ಹೋಗ್ಬೇಕು. ಇವ್ರು 10 ಕಡೆ ಓಡಾಡಬೇಕು. ಅವರೇ ಅನ್ಕೊತಾರೆ ಕಾರಲ್ಲಿ ಸುತ್ತಾರೆ, ಅಲ್ಲಿ ಇವ್ರನ್ನ ಸುತ್ತಲ್ಲ. ಇವ್ರನ್ನ ತಪ್ಪು ಮಾಡಿರಲ್ವಾ? 10 ಜನಕ್ಕೆ ಒಪ್ಪಿಸಿ ಒಂದು ಕಾರ್ಯ ಮಾಡೋಕ್ಕಾಗುತ್ತಾ? ಆಗಲ್ಲ. ಮೋದಿಗೆ ಬಿಡಲ್ಲ ಅಂತ ಯೋಗೇಶಿಗೆ ಬಿಡ್ತಾರಾ? ಅಂಥವ್ರಿಗೆ ಬಿಡಲ್ಲ. ಅದು ಕೆಲವ್ರು ಇರ್ತಾರೆ, ಅವರು ಕಾಮೆಂಟ್ ಮಾಡೋದು ಒಳ್ಳೆಯದು. ಒಂದು ವಿಗ್ರಹಕ್ಕೆ ಹೊಡಿತಾ 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 ನೋವು ತಿಂತಾ ಇರ್ತೈತೆ. ಆಕಾರ ಬಂದಮೇಲೆ ಇವರೇ ಮುಗಿತಾರೆ ಅಲ್ವಾ ಸರ್? ತುಂಬ ತಿಳಿದಿರೋರು ಸರ್ ಇವರು. ಒಂದು ಮಾತನ್ನ ಎಷ್ಟು ಅರ್ಥದಿಂದ ಹೇಳ್ತಾರೆ ನೋಡಿ. ಮಾತು ಒಂದು. 2 ದಿವಸ ನಡೀತೈತೆ. ದೇವರು ಒಬ್ಬ ಇರ್ತಾರೆ, ಜನಗಳಲ್ಲ. ದೇವರು ಯೋಗೇಶ್ವರನ ಕರ್ಕೊಂಡು ಹೋಗ್ತಾರೆ, ಮನುಷ್ಯರಲ್ಲ. ಅಂದರೆ ದೇವರು ಮನುಷ್ಯರ ಮುಖಾಂತರ ಯಾರು ನಾನು ದಾನ ಮಾಡಲ್ಲ ಅನ್ನೋನು ಅವನು ಬರ್ತಾನೆ, ಬೇಕಾರೆ ಬರ್ತಾರೆ. ಮನುಷ್ಯನಿಗೆ ಒಂದು 5 ವರ್ಷ 10 ವರ್ಷ ಟೈಮ್ ಚೆನ್ನಾಗಿರುತ್ತೆ. ಅವಾಗ ಏನು ಮಾಡ್ರು, ಕೈ ಕಿದೆಲ್ಲ ನಡೀತಿತ್ತೆ. ಮನುಷ್ಯ ಎಡವ ಸಹಜ, ವಯಸ್ಸಲ್ಲಿ ಎಡುತ್ತಾನೆ.
ಅದು ಸಹಜ. ಯಾವಾಗಲೂ ಲಿವರ್ ಎಡಗ್ತೀವಿ, ವಯಸ್ಸಾದ್ಮೇಲೆ ಎಡಗಬಾರ್ದು. ಅಂದ್ರೆ ಅದಕ್ಕೆ ಅರ್ಥ ಏನು ಕೂತ್ರಾ, ತಂದೆ ತಾಯಿಗಳು ಮಕ್ಕಳ ಪ್ರೀತಿಯಿಂದ ಬೆಳೆಸ್ತಾರೆ. ಯಾಕೆ ಇವತ್ತು ಏನಾಗಿತ್ತು ಅಂದರೆ ಮೊದಲು ಹೊಡೆಯೋರು, ಈಗ ಹೊಡೆದ್ರೆ ಹೊಡಿತ್ಯಾ ನಾನು ಆಚೆ ಓದ್ತೀನಿ ಅಂತಾರೆ. ಗೊತ್ತಾಯ್ತಾ? ತಂದೆ ತಾಯಿಗಳಿಗೆ ಹೇಳೋದು ನಾನು ಒಂದೇ ಮಾತು, ನಿಮ್ಮ ಆಸ್ತಿ ಎಷ್ಟೈತೆ ಮಕ್ಕಳನ್ನ ಸಹನ ಪ್ರೀತಿ ಮಾಡಿ ಒಂದು ಅರ್ಧ ಆಸ್ತಿ ಕೊಡಿ, ಮಿಕ್ಕಿ ಸಾಯೋವರೆಗೂ ನೀವು ಇಕ್ಕೊಡ್ರಿ. ಅವತ್ತು ನಿಮ್ಮ ಯಾರು ನೀವು ಸಾಯೋ ಟೈಮಲ್ಲೂ ಉಪಚಾರ ಮಾಡ್ತಾರೆ. ಯಾಕೆ ಹೇಳಿ? ಹೇಳು, ಇಬ್ಬರು ಮಕ್ಳು ಇರ್ತಾರೆ, ಮಕ್ಕಳೆಲ್ಲ ಸೊಸೆದು ನೋಡ್ಕೊತಾರೆ, ಮಕ್ಕಳು ಮೊಮ್ಮಕ್ಕಳು ನೋಡ್ಕೊತಾರೆ. ನಮ್ಮ ತಾತನ ಆಸ್ತಿ ಬೋತಿತ್ತೆ, ನಮ್ಮ ಅಪ್ಪನ ಆಸ್ತಿ ಬೋತಿತ್ತೆ. ಇಲ್ಲ ಅಂದಾಗ ಕಾಲಕ್ಕಿಂತ ಕಸೆ ಇವತ್ತು ನಡೀತಾ ಇರೋದೇ ಜೀವನ. ನನಗೆ ಇವತ್ತು 4 ಕೋಟಿ ಆಸ್ತಿ ಇಟ್ಕೊಂಡಿದ್ದೀನಿ. ಪ್ರೆಸಿಡೆಂಟ್ ಬೆಳಗ್ಗೆ ಸೈನ್ ಹಾಕಿದ್ರೆ 4 ಕೋಟಿ ಬರ್ತದೆ. ಇನ್ನೊಂದು ಕಬ್ಬನ್ಪೇಟೆಯಲ್ಲಿ ಕೇಸ್ ನಡೆದಿದೆ, ಅದು 25 ಕೋಟಿ ರೂಪಾಯಿ ಆಸ್ತಿ. ಆದರೆ ದುಡ್ಡು ಕೆಲ್ಸಕ್ಕೆ ಬರ್ತಾ ಇಲ್ಲ. ನಮಗೊಂದು ಬಕೆಟ್ ನೀರು ತರಬೇಕು, ಯಾರು ತಂದು ಕೊಡ್ತಾರೆ? ನಮ್ಗೆ ಇಲ್ಲೆಲ್ಲ ಸೌಕರ್ಯ ಐತೆ, ಇಲ್ಲಿ 100 ಜನ ನೆಂಟರು ಸ್ನೇಹಿತರಿದ್ದಾರೆ, ಅಲ್ಲಿ ಯಾರು ಇರ್ತಾರೆ? 4 ಗೋಡೆ ಮಧ್ಯದಲ್ಲಿ ಇರ್ಬೋದು ನಾನು. ಅದಕ್ಕೆ ಎಲ್ಲರಿಗೂ ಹೇಳೋದು ಏನಂದ್ರೆ, ನೀವು ಮಾಡೋ ಕಾರ್ಯಕ್ರಮ ಒಳ್ಳೇದು ಮಾಡಿ, ಫಲ ದೇವ್ರು ಕೊಡ್ತಾನೆ. ಇವತ್ತಿನ ಜನ್ರೇಷನು ನಮ್ಮ ಹಳೆ ಸಂಬಂಧಗಳೆಲ್ಲ ಕಿತ್ಕೊಳ್ತಾ ಇದೆಯಾ ಈ ದುಡ್ಡು ಅನ್ನೋದು? ಆಮೇಲೆ ಸರ್ ಇವಾಗ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ಅವನು 40 ವರ್ಷಕ್ಕೆ ಮಗು ಆಯಿತು. 40 ವರ್ಷಕ್ಕೆ ಚಾರ್ಟೆಡ್ ಹಾಕೊಂಡ್ರು, ಒಂದು 200 ಜನಕ್ಕೆ ಕೆಲಸ ಅನ್ಕೊಂಡು. ಆತ ಒಂದು ಮಾತು ಹೇಳ್ದ, ಇನ್ನು 10 ವರ್ಷ ಆದ್ಮೇಲೆ ಕೆಲಸ ಸಿಕ್ಕಲ್ಲ ಕಣೋ, ಬರ್ದಿಕೊಳ್ಳೋ ಅಂತ. ಯಾಕೆ ಅಂತ ಕೇಳಿದೆ. 75% 100% ಓದಿದ್ರೆ 75% ಕೆಲಸ ಸಿಕ್ಕಿದೆ, 25% ಸಿಕ್ಕಲ್ಲ. ಯಾಕೆ ಅಂತ ಕಂಪ್ನಿಗಳಾದ್ರು ಬರ್ತಲ್ಲ, ಎಷ್ಟು ಅಂತ ಇವಾಗ ಡಾಕ್ಟರ್ಸು ಲಾಯರ್ಸ್ಗಳು ಏನೋ ಮಾಡ್ತಾರೆ. ನೀವು ಒಂದು ಎಜುಕೇಷನ್ ಓದ್ತೀರ, ನೀವು ಹಾರ್ಡ್ ವರ್ಕ್ ಕೆಲಸ ಮಾಡೋದು ಮಾಡ್ತೀರಾ? ಮಾಡೋಕ್ಕಾಗೋದಿಲ್ಲ. ನಾನು ಹೇಳೋದು ಒಂದೇ ಪಾಯಿಂಟು, ಯಾರೇ ಆಗಲಿ ನಿಮ್ಮ ಕುಲಕಸುಬು ಒಂದು ಸ್ವಲ್ಪ ಕಲೀರಿ, ಆದಷ್ಟು ಓದ್ರಿ. ಓದು ಕೆಲಸ ಸಿಕ್ಲಿಲ್ವಾ ನಿಮ್ಮ ಕುಲಕಸುಬು ಕಾಯ್ತಿತ್ತೆ. ಮುಂದಿನ ಜೀವನಗಳಲ್ಲಿ ಹಾರ್ಡ್ ವರ್ಕ್ ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ಡಿಮ್ಯಾಂಡ್. ಒಂದು ಮನೆ ಕೆಲಸದವರಾಗಿರ್ಬೋದು, ಒಂದು ಮನೆ ಕೆಲಸದವರಾಗಿದ್ರು ಡಿಮ್ಯಾಂಡು. ಇವಾಗ ಎಲ್ಲದಕ್ಕೂ ಬಟನ್ ಬಂದೈತೆ, ಅರ್ಥ ಆಯ್ತಾ? ಹಾರ್ಡ್ ವರ್ಕ್ ಯಾರು ಮಾಡ್ತಿಲ್ಲ. ಹಾರ್ಡ್ ವರ್ಕ್ ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ಮುಂದಿನ ದಿನಗಳಲ್ಲಿ ಭಾರಿ ಡಿಮ್ಯಾಂಡ್, ಭಾರಿ ಬೇಡಿಕೆ. ಸರಿ, ಓಕೆ. ನಿಮ್ಮ ಯೋಗೇಶ್ ಅವರು ಆಶ್ರಮ ಏನೋ ಮಾಡ್ತಾ ಇರಲ್ಲ, ಅದ್ರ ಬಗ್ಗೆ ಜನರ ಹತ್ರ ಏನು ಕೇಳ್ತೀರಾ? ಜನರಿಗೆ ಏನು ಹೇಳ್ತೀರಾ? ಜನರಿಗೆ ಸರ್ ನೋಡಿ ಸರ್, ಅವ್ರ ಭಕ್ತಿ. ಒಬ್ಬ ವ್ಯಕ್ತಿ ಒಂದು ಕಾರ್ಯ ಮಾಡೋಕ್ಕೆ ಹೊರಟವನಂದ್ರೆ ಅಲ್ಲಿ ಕಾಲು ಕಡಿಯೋರು 4 ಜನ ಇರ್ತಾರೆ. ಒಬ್ಬ ಒಳ್ಳೆ ಕೆಲಸ ಮಾಡೋಕ್ರೆ ಅವ್ನಿಗೆ ಏನೋ ಮಾಡಿ ಹಾಳು ಮಾಡಬೇಕು, ಅವ್ನ ಮೇಲೆ ಬೆಳೀತಾವನೆ, ಈ ಥರ ಇರ್ತಿರ್ತಾರೆ. ಅದರಿಂದ ನಾನು ಜನಗಳಿಗೆ ನಾನು ಹೇಳೋದಂದ್ರೆ, ನೀವು ಏನೇ ಮಾಡಿದ್ರು ಬಂದು ಇಲ್ಲಿ ಒಂದು ಸರಿ ನೋಡಿ, ಬಂದು ನೋಡಿ ಮಾಡಿ. ನಾಳೆ ನಿಮಗೂ ಈ ಪರಿಸ್ಥಿತಿ ಬರ್ಬೋದು. ನಾಳೆ ನೀವು ಚೆನ್ನಾಗಿದ್ದೀರ, ಮೈಕಟ್ಟು ಚೆನ್ನಾಗಿದ್ದೀರ, ನಾಳೆ ನಿಮ್ಗೆ ಈ ಪರಿಸ್ಥಿತಿ ಬಂದಾಗ ಯೋಗೇಶ್ ಎಲ್ಲ 100 ಆಶ್ರಮಗಳು, ಯಾವುದೋ ಒಂದೊಂದು ಆಶ್ರಮ ನಿಮಗೂ ಕೈ ಹಿಡಿಬೋದು, ನಿಮ್ಮ ತಂದೆ ತಾಯಿಗೂ ಕೈ ಹಿಡಿಬೋದು. ನೀವು ಜನರ ಹತ್ರ ಏನಾದ್ರು ಸಹಾಯ ಕೇಳ್ತೀರಾ ಅಂತ ಕೇಳ್ತಿದ್ದಾರೆ. ಈಗ ನೋಡಿ 150 ಜನ ಇಲ್ಲಿದ್ದಾರೆ, ಜಾಗ ಇಲ್ಲ. ಹೇಳ್ತೀನಿ, ಇವಾಗ ಒಂದು 150 ಜನ ಇದ್ದಾರೆ. ಅಣ್ಣನ ಕನಸು ಒಂದು 5,000 ಜನಕ್ಕೆ ಊಟ ಹಾಕ್ಬೇಕು ಅಂತ. ಅದು ಊಟ ಹಾಕ್ಬೇಕು ಅನ್ನೋದು ಏನು ಗೊತ್ತಾ, ಅದು ದುರಾಸೆ ಅಲ್ಲ. ಒಂದು ಯೋಜನೆ, ಒಂದು ಆಸೆ. ಕೆಲವ್ರು ಅನ್ಕೊಬೋದು ದುರಾಸೆ ದೊಡ್ಡದ ಸ್ಕೀಮ್ ಹಾಕೋರೆ ಅನ್ಕೊಬೋದು. ಅವ್ರಿಗೇನು ಗೊತ್ತಾ, ಅವ್ರೇನು ಹೇಳ್ತಾರೆ, ಬೀಜಲ್ಲಿ ಬಿದ್ದಿರೋರನ್ನ ಸರ್ಕಾರ ಅಂತೂ ನೋಡೋಲ್ಲ ಬಿಡ್ರಿ, ಅವ್ರದ್ದೇ ನೋಡ್ಕೊಳ್ಳೋಲ್ಲ, ಇನ್ನು ಬಿದ್ದಲ್ಲಿ ಬಿದ್ದರೆ ನೋಡ್ತಾರ? ಅಂಥವ್ರನ್ನ ಕರ್ಕೊಂಬಂದು ಎಷ್ಟೋ ಜನ ಬಂದು ನಾವು ದುಡ್ಡು ಕೊಡ್ತೀವಿ, ನಮ್ಮ ತಂದೆ ತಾಯಿ ಇಟ್ಕೊಡ್ರಿ ಅಂದರೆ ಅಣ್ಣ ಒಳಗೆ ಸೇರಿಸಲ್ಲ. ಆ ಥರ ಇರುವಾಗ ಜನಗಳಿಗೆ ನಾವು ಹೇಳೋದಂದರೆ, ಕೊಟ್ಟಿದ್ದು ನಿಮಗೆ ಬರುತ್ತೆ, ಬಚ್ಚಿಕ್ಕಿದ್ದು ಓದಿತ್ತೆ ಅಂದರೆ ನೀವು ಒಂದು 4 ಕಾಸು ದಾನ ಮಾಡಿದ್ರೆ ನಿಮ್ಮ ತಲೆ ಕಾಯ್ತಿತ್ತೆ. ಆಶ್ರಮಕ್ಕೆ ನಿಮ್ಮ ಕೈಲಾದಷ್ಟು ಏನಾಗುತ್ತೆ, ನಿಮ್ಮ ಕುಟುಂಬ ಎಲ್ಲ ಸೇರಿ, ನೀವು ಒಬ್ಬರೇ ಸೇರಿಬೇಡ್ರಿ, ದಾನ ಮಾಡೋದ್ರಲ್ಲಿ ಶ್ರೇಷ್ಠ ಅಂತೆ. ಅದು ದಾನ ನಿಮಗೆ ನೀವು ಮಾಡಿದ್ರೆ ನಾಳೆ ನಿಮ್ಗೆ ತಲೆ ಕಾಯ್ತಿತ್ತು. ಇನ್ನೊಬ್ರು ಯಾರು ನಿಮಗೆ ದಾನ ಮಾಡ್ತಾರೆ. ಇವತ್ತು ನೀವು ಚೆನ್ನಾಗಿರ್ಬೋದು, ನಾಳೆ ನಿಮ್ಮ ಕಷ್ಟಕ್ಕೆ ಬಂದಾಗ ಇನ್ನೊಬ್ಬ, ನೀವು ಇಲ್ಲಿ ಆಶ್ರಮ ನಮ್ಮಂಥ 100 ಜನಕ್ಕೆ ದಾನ ಮಾಡಿರ್ತಾರೆ, ನಾಳೆ ನಿಮ್ಗೆ ಯಾರನ್ನ ಆಸೆ ಆಗ್ತಾರೆ.
ಆದರೆ ನಾನು ಕೇಳ್ಕೊಳ್ಳೋದಿಷ್ಟೇ, ಆಶ್ರಮ ಪೂರ್ತಿ ಕಟ್ಟಡ ನಡೆಯೋವರೆಗೂ ನಿಮ್ಮ ಕೈಲಾಗುತ್ತೆ ಎಷ್ಟು ಸಹಾಯ ಆಗುತ್ತೋ ಅಷ್ಟು ನೀವು ಕಲ್ಪಿಸಿದ್ರೆ ನಮ್ಮಂಥ 100 ಜನ ಖುಷಿಯಾಗಿ ಬದುಕ್ತೀವಿ. ಸರಿ